ಕನ್ನಡಿಗರಿಗೂ ನಮಸ್ಕಾರ. ಟಾಪ್ 5 ಅಪ್ಡೇಟ್ಸ್ಗೆ ವೆಲ್ಕಮ್ ಬಾಯ್ಸ್. CSK ಕಡೆಯಿಂದ ಒಂದು ರೆಕಾರ್ಡ್ ಆಗಿದೆ. ಈ ಒಂದು ಸೀಸನ್ ಅವರು ಗೆದ್ದಿರೋದೇ 3 ಮ್ಯಾಚು 12 ಮ್ಯಾಚಲ್ಲಿ. ಆ 3 ಮ್ಯಾಚು ಸುಮ್ಮನೆ ಅಂತ ಗೆದ್ದಿಲ್ಲ. ಮಂತ್ಲಿ ಒಂದು ಗೆದ್ದಿರೋದು. ಫಸ್ಟ್ ಮ್ಯಾಚ್ ಗೆದ್ದಿರೋದು ಮಾರ್ಚಲ್ಲಿ, ಸೆಕೆಂಡ್ ಏಪ್ರಿಲ್, 3ನೇದು ಮೇ ಅಲ್ಲಿ. ಇದಂತೂ ಯಾರ ಕೈಲಿ ಮಾಡೋಕ್ಕಾಗುತ್ತೆ? ಯಾವನು ಕೂಡ ಮಾಡೋಕ್ಕಾಗಲ್ಲ. ಆ ಒಂಥರ ರೆಕಾರ್ಡ್ ಕೂಡ ಮಾಡಿದ್ದಾರೆ CSK ಪ್ಲೇಯರ್ಸು ಮತ್ತು CSK ಟೀಮು. ಮತ್ತು ನೆನ್ನೆ ಮ್ಯಾಚಲ್ಲಿ KKR ವಿರುದ್ಧ ಗೆದ್ಬಿಟ್ಟು ಬಂದು ನಾವು ಮನೆ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದು. ಪಾಪ CSK ಅವರಿಗೆ ಸೀರಿಯಸ್ಲಿ ಚಾನ್ಸ್ ಇತ್ತು ಈ ಒಂದು ಸೀಸನ್ ಕ್ವಾಲಿಫೈ ಆಗಿ. ಬಟ್ ಅದೆಲ್ಲದಕ್ಕೂ ನೀರು ಹಾಕ್ಬಿಟ್ಟು ಕರ್ಕೊಂಡು ಹೋದ್ರು. ಬಟ್ ಇವಾಗ ಪಾಯಿಂಟ್ಸ್ ಟೇಬಲಲ್ಲಿ ಸ್ವಲ್ಪ ಈಸಿ ಆಗಿಬಿಟ್ಟಿದೆ ಬೇರೆ ಟೀಮ್ಗೆ ಅಂತಲೇ ಹೇಳ್ತೀನಿ. ಮತ್ತು ಎರಡನೇ ಅಪ್ಡೇಟ್, RCB ಕಡೆಗೆ RCB ದೇವದತ್ ಪಡಿಕ್ಕಲ್ ಅವ್ರಿಗೆ ಇಂಜುರಿ ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ ಇವಾಗ ಮಯಾಂಕ್ ಅಗರ್ವಾಲ್ ಅವರು ಟೀಮ್ನ ಸೇರ್ಕೊಂಡಿದ್ದಾರೆ. ನೋಡಬೇಕು ಮಯಾಂಕ್ ಅಗರ್ವಾಲ್ನ ಇವಾಗ ಆಡಿಸ್ತಾರ. ಅವ್ರದ್ದೊಂದು ಸ್ಪಾಟಲ್ಲಿ ನಂಬರ್ 3 ಬರ್ತಾ ಇದ್ರು ದೇವದತ್ ಪಡಿಕ್ಕಲ್ ಅವರು. ಇವಾಗ ಆಡಿಸ್ತಾರ ಇಲ್ವ ಅಂತ ಗೊತ್ತಿಲ್ಲ, ನೋಡಬೇಕು ಏನಾಗುತ್ತೆ ಅಂತ. ಮತ್ತೆ ಮೂರನೆಯ ಅಪ್ಡೇಟ್, ರೋಹಿತ್ ಶರ್ಮಾ ಇವಾಗ ಟೆಸ್ಟ್ ಕ್ರಿಕೆಟ್ಗೆ ರಿಟೈರ್ಮೆಂಟ್ನ ತಗೊಂಡಿದ್ದಾರೆ. ನ್ಯೂ ಕ್ಯಾಪ್ಟನ್ ಆಗಿ ಯಾರನ್ನ ಮಾಡ್ತಾರೆ ಅಂತ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಸಖತ್ತು ವೈರಲ್ ಆಗ್ತಾರದೆ. ಅದು ನ್ಯೂ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೊಡ್ತಾರಂತೆ, ಅವ್ರಿಗೆ ಕೊಡ್ತಾರಂತೆ, ಇವ್ರಿಗೆ ಕೊಡ್ತಾರೆ ಅಂತ ಹೇಳ್ಕೊತಾರೆ. ಬಟ್ ಶುಭ್ಮನ್ ಗಿಲ್ಗೆ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಕೂಡ ಬರ್ತದೆ. ನೋಡೋದ ಕನ್ಫರ್ಮ್ ಆಗಿ ಯಾರಿಗೆ ಕೊಡ್ತಾರೆ ಅಂತ ಕ್ಯಾಪ್ಟನ್ಸಿಯಲ್ಲಿ ಟೆಸ್ಟ್ ಕ್ರಿಕೆಟಲ್ಲಿ. ಬೂಮ್ರಾ ಕೂಡ ಇದ್ದಾರೆ, ಇಲ್ಲಾಂದರೆ ಶುಭ್ಮನ್ ಗಿಲ್ ಇದ್ದಾರೆ. ನೋಡ್ಬೇಕು ಯಾರು ಕೊಡ್ತಾರೆ ಅಂತ. ಮತ್ತೆ ನಾಲ್ಕನೆಯ ಅಪ್ಡೇಟ್, ಧೋನಿ ಅವರು 2026 IPL ಆಡೋದು ಪಕ್ಕ ಕನ್ಫರ್ಮ್ ಅಂತಾನೆ ಅನ್ಕೊಳ್ಳಿ. ಬಿಕಾಸ್ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇದ್ದಾರೆ. ಆಫ್ಟರ್ ದಿಸ್ IPL ಗೆಟ್ಸ್ ಓವರ್, ಐ ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ದ ಅನದರ್ 6-8 months ಟು ಸಿ ಇಫ್ ಮೈ ಬಾಡಿ ಕ್ಯಾನ್ ಟೇಕ್ ಎ ಪ್ರೆಷರ್, ನಥಿಂಗ್ ಟು ಡು ಡಿಸೈಡ್, ಬಟ್ ನೌ ಐ ಲವ್ ಟು ಅಫೆಕ್ಷನ್, ಐ ಹ್ಯಾವ್ ಸೀನ್ ದ ಎಕ್ಸಲೆಂಟ್ ಅಂತ ಹೇಳ್ಕೊಂಡಿದ್ದಾರೆ. ಅಂತ ಹೇಳಿದ್ರೆ ಲಾಸ್ಟು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ರು. ಬಟ್ ಈ ಒಂದು ಸೀಸನ್ ಆಡಬೇಕಿದ್ರೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ 2 months. ಸೊ ಇವಾಗ ಒಂದು ಸ್ಟೇಟ್ಮೆಂಟ್ನ ಕೊಡ್ತಿರೋ ಪ್ರಕಾರ ನನಗೆ 6 8 ತಿಂಗಳು ಟೈಮ್ ತಗೊಳುತ್ತೆ, ಪ್ರಾಕ್ಟೀಸ್ ಮಾಡ್ತೀನಿ, ವರ್ಕ್ ಮಾಡ್ತೀನಿ. ನೋಡೋದ ನನ್ನ ಬಾಡಿ ಏನಾದರೂ ಈ ಒಂದು ಪ್ರೆಷರ್ನ ತಗೊಂಡ್ರೆ ನಾನು ಮುಂದಿನ ಸೀಸನ್ನು ಕಾಣಿಸ್ಕೋತೀನಿ ಅಂತ ಅವರೇ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದೆ. ನೋಡೋದ ಆಡ್ತಾರೋ ಇಲ್ವೋ ಅಂತ. ಬಟ್ ಪಕ್ಕ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಧೋನಿ ಇನ್ನೂ 2-3 ಸೀಸನ್ ಆಡ್ತಾರೆ ಅಂತ ಬೇರೆ ಕಡೆಯಿಂದನೂ ಕೂಡ ಅಪ್ಡೇಟ್ಸ್ ಬರ್ತಾ ಇದೆ. ನೋಡೋದ ಏನಾಗುತ್ತೆ ಅಂತ. ಮತ್ತು 5ನೇ ಅಪ್ಡೇಟ್, ಗೌತಮ್ ಗಂಭೀರ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಾದರೂ ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಏನಾದ್ರು ನಡಿಬೇಕು ಅಂತ ಹೇಳಿದ್ರೆ ಈ ಒಂದು ಟೆರರಿಸಮ್ ಎಲ್ಲ ನಿಂತೋಗ್ಬೇಕು. ಇದೇನೋ ನಿಂತಿಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಇಂಡಿಯಾ ಪಾಕಿಸ್ತಾನ ಮ್ಯಾಚು ಯಾವ ಫ್ಯಾನ್ಸ್ ಬಡ್ಕೊಂಡ್ರು ಸತ್ರು ಗೊತ್ತಿಲ್ಲ, ನಾವಂತೂ ಆಡ್ಸಲ್ಲ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದು, ಆಡಿಸ್ಬಾರ್ದು, ಏನಕ್ಕೆ ಆಡಿಸ್ಬೇಕು ಗುರು? ನಮ್ಮ ಇಂಡಿಯಾ ಮೇಲೆ ಬಂದ್ಬಿಟ್ಟು ಬಾಂಬ್ ಹಾಕಿ ಎಷ್ಟೋ ಇನ್ನೋಸೆಂಟ್ ಪೀಪಲ್ ಎಲ್ಲ ಸಾಯಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಅಂತ ನಮ್ಮ ಮಕ್ಕಳಿಗೆ ಈ ಥರ ಎಕನಾಮಿಕಲಿ ಹೊಡೆದ್ರೆ ಅವ್ರಿಗೆ ಗೊತ್ತಾಗೋದು, ಬುದ್ಧಿ ಬರೋದು. ಆಮೇಲೆ ಅವರು ತಿಗಾ ಮುಚ್ಕೊಂಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಇದೇ ಥರ ಎಗ್ರಾಡ್ಕೊಂಡು ಇವಾಗ ಇಂಡಿಯಾದ ಎಷ್ಟೊಂದು ಜನ ಸುಮ್ಮನೆ ಪಾಪ ಟೂರಿಸ್ಟ್ಗಳೆಲ್ಲ ಹೋಗಿರ್ತಾರೆ ಆ ಒಂದು ಪ್ಲೇಸ್ಗೆ. ಬ್ಯೂಟಿಫುಲ್ ಪ್ಲೇಸ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಪಾಪ ಅವ್ರಿಗೆ ಬಾಂಬ್ ಹಾಕಿ ಎಲ್ಲದನ್ನೂ ಸಾಯಿಸ್ತಾರೆ ಅಂತ ಹೇಳಿದ್ರೆ ಅವ್ರೇನು ಮನುಷ್ಯ ಇಲ್ಲ ಏನು ಅಂತ ನಂಗೆ ಗೊತ್ತಿಲ್ಲ. ಪಾಪ ಅನ್ನಿಸ್ತಾ, ನನಗಂತೂ ಸಖತ್ ಫೀಲ್ ಆಗ್ತದೆ. ಎಷ್ಟೊಂದು ಆ ಒಂದು ಫ್ಯಾಮಿಲಿಗಳು, ಅವರು ನ್ಯೂ ಕಪಲ್ ಇರ್ತಾರೆ, ನ್ಯೂ ಗರ್ಲ್ ಫ್ರೆಂಡು, ಬಾಯ್ ಫ್ರೆಂಡ್ ಎಲ್ಲ ಇರ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತೇಳಿ ಎಲ್ಲರಿಗೂ ಪ್ರಾಣ ಇರುತ್ತೆ. ಪಾಪ ಅವ್ರ ಆಸೆಗಳು ಏನೇನಿರುತ್ತೋ ಅವರು ಎಷ್ಟೊಂದು ಫ್ರೀ ಮಾಡಿಕೊಂಡು ಆ ಒಂದು ಆ ಪ್ಲೇಸ್ಗೆ ಹೋಗಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ತಿರ್ತಾರೆ. ಅವರೊಂದು ಹಾಲಿಡೇಸ್, ಅವರು ಬ್ರೇಕ್ ತೊಗೊಂಡಿರ್ತಾರೆ ಕೆಲಸದಲ್ಲಿ. ಬಟ್ ಅಂಥ ಒಂದು ಇನ್ನೋಸೆಂಟ್ ಪೀಪಲ್ನ ಈ ಥರ ಸಾಯಿಸ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಗುರು, ಸೀರಿಯಸ್ ಆಗಿ ಏನಾದರೂ ಒಂದು ಇವ್ರಿಗೆ ಹೊಡಿಲೇಬೇಕು, ಏನಾದ್ರು ತಗೊಂಡು. ಅದೇ ಥರ ಇವಾಗ ಫುಲ್ಲು ಅಟ್ಯಾಕ್ ಕೂಡ ಮಾಡ್ತಾ ಇದ್ದಾರೆ ಇಂಡಿಯಾ ಕಡೆಯಿಂದ. ನೋಡೋದ ಏನಾಗುತ್ತೆ ಅಂತ. ಬಟ್ ಇವ್ರಿಗೆ ಎಕಾನಾಮಿಕಲಿ ಹೊಡೆದ್ರೆ ಗುರು ಸೀರಿಯಸ್ಲಿ ಇವ್ರಿಗೆ ತಿಕ್ಕದ ಮೇಲೆ ಹೊಡೆದಂಗೆ ಹೊಡಿಬೇಕು. ಇಲ್ಲ ಅಂತ ಹೇಳಿದ್ರೆ ಇವರು ಇದೇ ಥರ ಬಾಲ ಬಿಚ್ತಾ ಇರ್ತಾರೆ. ಒಂದು ಕಡೆ ಕರೆಕ್ಟಾಗಿ ಟೈಟ್ ಮಾಡಿದ್ರೆ ಅವರೇ ಎಲ್ಲನೂ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳ್ತಾರೆ. ಆಮೇಲೆ ಅವರೇ ಎಲ್ಲನೂ ಶಾಂತವಾಗಿರ್ತಾರೆ ಅಂತ ಹೇಳ್ಬೋದು. ಬಟ್ ಅಲ್ಲಿವರೆಗೂ ಇವ್ರನ್ನ ಬಿಡೋಂಗೇ ಇಲ್ಲ ನನ್ನ ಪ್ರಕಾರ. ಮತ್ತು ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ನನಗಂತೂ ಈ ಒಂದು 5ನೇ ಅಪ್ಡೇಟ್ ಸಖತ್ ಇಷ್ಟ ಆಯಿತು. ಬಿಕಾಸ್ ಗೌತಮ್ ಗಂಭೀರ್ ಗೊತ್ತಿರೋ ಹಂಗೆ ಸಖತ್ ಅಗ್ರೆಸಿವ್ ಪ್ಲೇಯರು. ಅವರಂತೂ ಸ್ಟ್ರೈಟ್ ಫಾರ್ವರ್ಡ್ ಗುರು, ನೀನು ಯಾವನ್ನೇ ಆಗಿರೋ ಅವ್ರು ಮಾತಾಡೋದೆ ಹಂಗೆ. ಸೊ ಈ ಥರ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ. ಆಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.